ಅನ್ನುವಂತಹ ಒಂದು ಬಿರುದು ಸಿಕ್ಕಿದೆ. ಅದರ ಜೊತೆಗೆ ಬಹಳಷ್ಟು ಜನರ ಪ್ರೀತಿಯೂ ಸಿಗ್ತಾ ಇದೆ. ಒಂದು ವಿಭಿನ್ನ ಪಾತ್ರದ ಮೂಲಕ ನಮ್ಮ ಜನರ ಮುಂದೆ ಬರ್ತಾ ಇದ್ದೀರಾ. ಪ್ಯಾನ್ ಇಂಡಿಯಾ ಮಟ್ಟದ ಸಿನಿಮಾದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಾತು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ವಿನಯ್ ಗುರುಜಿ ನಮಸ್ತೆ. ಥ್ಯಾಂಕ್ ಯು ಪ್ರಜ್ವಣ. ರೈಸಿಂಗ್ ಸ್ಟಾರ್ ಅಂತ ನಿಮ್ಮ ಕಡೆಯಿಂದ ಹೇಳಿ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಪ್ರಜ್ವಣ್ಣನ ನಾನು ತುಂಬಾ ಅಡ್ಮೈರ್ ಮಾಡ್ತಿದ್ದೆ. ಆ ಒಂದು ರಿಯಾಲಿಟಿ ಶೋ ಅಲ್ಲಿ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು. ಡ್ಯಾನ್ಸ್ ಮಾಡುವಾಗ ಡ್ಯಾನ್ಸ್ ಶೋ ಮಾಡ್ತಾ ಇದ್ದು. ನಾಟ್ ಅ ಗ್ರೇಟ್ ಡ್ಯಾನ್ಸರ್. ನಿಮ್ಮ ಡ್ಯಾನ್ಸ್ ಗಳನ್ನ ನೋಡಿ ತುಂಬಾ ಖುಷಿ ಪಟ್ಟು ಡ್ಯಾನ್ಸ್ ಮಾಡಿದ್ದೆ. ಅವಕಾಶ ಸಿಕ್ಕಿದ್ರೆ ಈ ಮಾತು ಮುಗಿದ ನಂತರ ನಿಮ್ ಜೊತೆ ಒಂದು ಸ್ಟೆಪ್ ಹಾಕ್ಬೋದಾ? We would love to see that. And ಥ್ಯಾಂಕ್ ಯು ಗುರು ಸರ್. ಥ್ಯಾಂಕ್ ಯು ಯಾಕೆ ಅಂತಂದ್ರೆ ಅಂದ್ರೆ ಥ್ಯಾಂಕ್ಸ್ ಒಂದು ಟೈಟಲ್ ನನ್ನ ಹೆಸರು ಜೊತೆ ಕೊಟ್ಟಿದ್ದಕ್ಕೆ. ಮತ್ತೆ ನಂಗೆ ಸ್ವಲ್ಪ ಜಾಸ್ತಿ ಭಾರ ಹಾಕ್ಬಿಟ್ಟಿದ್ದಾರೆ ಹೆಗ್ಲ ಮೇಲೆ ಇವಾಗ ಒಂದು ಟೈಟಲ್ ಕೊಟ್ಬಿಟ್ಟು. ರಾಮರಸ ನನಗೆ ತುಂಬಾ ತುಂಬಾ ಸ್ಪೆಷಲ್ ಆದಂತ ಒಂದು ಸಿನಿಮಾ. ಯಾಕಂತಂದ್ರೆ ಬಿಗ್ ಬಾಸ್ ಇಂದ ಬಂದ ಮೇಲೆ ಆಕ್ಚುಲಿ ಜನಗಳು ಒಂದು ಜವಾಬ್ದಾರಿ ಕೊಟ್ಟಿದ್ರು ನನಗೆ. ಅದನ್ನ ಸರಿಯಾಗಿ ನಿಭಾಯಿಸಬೇಕು, ಮತ್ತೆ ನನ್ನ ಒಂದು ಕೆರಿಯರ್ಗೆ ಒಂದು ಒಳ್ಳೆ ಅಡಿಪಾಯ ಆಗುವಂತಹ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬಾ ಕಥೆಗಳನ್ನ ಕೇಳಿದ್ದುಂಟು. ಅದು ಎಲ್ಲದರಲ್ಲೂ ವಿಭಿನ್ನ ಅಂತ ಅನ್ಸಿದ್ದು ನನಗೆ ರಾಮರಸ. ಪಾತ್ರ ವಿಭಿನ್ನವಾಗಿದೆ, ಕಥೆ ವಿಭಿನ್ನವಾಗಿದೆ. ಎಲ್ಲ ರೀತಿಯ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್ನು ಈ ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಅಲ್ಲಿ ನಾನು ತೋರಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಅಂಡ್ ತುಂಬಾ ಇದೆ ಆಕ್ಚುಲಿ ನನ್ನ ಪಾತ್ರದ ಬಗ್ಗೆ ಹೇಳಕ್ಕೆ, ಸಿನಿಮಾದ ಬಗ್ಗೆ ಹೇಳೋದಕ್ಕೆ. ಮತ್ತಷ್ಟು ವೇದಿಕೆಗಳು ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಆಗುತ್ತೆ. ಅದಲ್ಲದೆ ಇವತ್ತಿನ ಸ್ಪೆಷಲ್ ಒಂದು ಕ್ಯಾರೆಕ್ಟರ್ ರಿವೀಲ್ ಪ್ರಜ್ವಲ್ ಅಣ್ಣಂದು. ಆಕ್ಚುಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಆಲ್ಮೋಸ್ಟ್ ಅವರ ಕೆರಿಯರ್ ಸ್ಟಾರ್ಟ್ ಅಂದ್ರೆ 20 ವರ್ಷ ಆಗ್ತಾ ಬಂತು ಅವರು ಸಿಕ್ಸರ್ ಸಿನಿಮಾ ಇಂದ ಇವತ್ತಿಗೆ ನಾನು ನಾಯಕ ನಟನಾಗಿ ಮಾಡ್ತಿರುವಂತ ಒಂದು ಸಿನಿಮಾದಲ್ಲಿ ಅವರ ಒಂದು ಕ್ಯಾಮಿಯೋ ಆಗಿ ಒಂದು ಬಹಳ ಮೇಜರ್ ಕ್ಯಾರೆಕ್ಟರ್ ಮಾಡ್ತಿರುವಂತದ್ದು. ಇಟ್ ರಿಯಲಿ ಆಡ್ಸ್ ಆನ್ ಅ ಲಾಟ್. ಮತ್ತೆ ಈ ಸಿನಿಮಾದಲ್ಲಿ ಸುಮಾರು ಜನ ಸೀನಿಯರ್ ಆಕ್ಟರ್ಸ್ ಮಾಡಿದ್ದಾರೆ. ಒಂದು 2-3 ಅಂದ್ರೆ ಶರಣ್ ಸರ್ ಮಾಡಿದ್ದಾರೆ, ಮತ್ತೆ ಹೆಬ್ಬಾ ಪಟೇಲ್ ಅವ್ರು ಮಾಡಿದ್ದಾರೆ. ಅಂಡ್ ಗೊತ್ತು ಹೇಳಲ್ಲ ಸರ್, ನನ್ಗೆ ಗೊತ್ತು, ಅಲ್ಲಿಗೆ ನಿಲ್ಸಿದ್ದೀನಿ. ಮತ್ತೆ ಇನ್ನು ಸುಮಾರು ಜನ ಹಿರಿಯ ನಟರು ಮತ್ತೆ ಸ್ಟಾರ್ಸ್ ಅವ್ರನ್ನ ಹೇಳೋ ಹಾಗಿಲ್ಲ. ಬಟ್ ಈ ಒಂದು ಆಕ್ಚುಲಿ ಇವತ್ತು ಗಿರಿ ಸರ್ ನ ಮಿಸ್ ಮಾಡ್ಕೋತೇವೆ. ಅವ್ರ ಕಾರಣಾಂತರಗಳಿಂದ ಬಂದಿಲ್ಲ ಅವರು. ಅಂಡ್ ಪ್ರಜ್ಜು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಆಪರ್ಚುನಿಟಿ ನಿಮ್ ಜೊತೆ ಈ ಒಂದು ಸಿನಿಮಾ ನನ್ನ ತೆರೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಅವರು ಅಂದ್ರೆ ಸಿನಿಮಾ ಶೂಟಿಂಗ್ ಅಲ್ಲಿ ಅವರು ಎಷ್ಟು ಪ್ರೊಫೆಷನಲ್ ಅಂತಂದ್ರೆ ಅವ್ರ ಜೊತೆ ಆಕ್ಚುಲಿ ಡ್ಯಾನ್ಸ್ ಕೂಡ ಮಾಡಿದ್ವಿ ಒಂದು ಸ್ಮಾಲ್ ಬಿಟ್ ಅಲ್ಲಿ. ಅವ್ರ ಶೂಟಿಂಗ್ ಬಂದಿದ್ದು, ಅವ್ರ ಕೆಲಸ ಯಾವಾಗ ಮುಗೀತು, ಅವ್ರ ಪಾಡಿಗೆ ಅವರು ಯೂಸ್ ಟು ಫಿನಿಶ್ ಅಂಡ್ ಗೋ. ಅಂಡ್ ದೇರ್ ಇಸ್ ಸೋ ಮಚ್ ಟು ಲರ್ನ್ ಫ್ರಮ್ ಯು. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಸ್ಟೇಟ್ ಅವಾರ್ಡ್ ತಗೊಂಡಿದ್ದಕ್ಕೆ. ಅಂಡ್ ಲಾಟ್ ಮೋರ್ ಟು ಕಮ್. ಎನಿಥಿಂಗ್ ಎಲ್ಸ್? ಇನ್ನು ಗುರು ಸರ್ ಒಂದು ಕಂಪ್ಲೇಂಟ್ ಇದೆ. ಆಕ್ಚುಲಿ ನೀವು ಜಾಸ್ತಿ ಮಾತಾಡಲ್ಲ ಅಂತ. ಇಲ್ಲ ಸರ್, ನಾನು ಆಕ್ಚುಲಿ ಇನ್ನು ಎಲ್ಲ ಲಾಸ್ಟ್ಗೆ ಇಟ್ಕೊಂಡಿದ್ದೀನಿ ರಿಲೀಸ್ ಇವೆಂಟ್ಗೆ, ಅವಾಗೆಲ್ಲ ಮಾತಾಡ್ತೀನಿ. ಎಲ್ಲ ಗುರು ಸರ್ ಬಗ್ಗೆ ಒಂದೆರಡು ಮಾತು ಸರ್. ಈ ಸಿನಿಮಾ ಆಕ್ಚುಲಿ ನಾನ್ ಯೋಚನೆ ಮಾಡಿದ್ದು, ಗುರು ಸರ್ಗೆ ಫಸ್ಟ್ ನಾವು ಕತೆ ಕೇಳಿದಾಗಲೇ ಒಂದು ಮಾತು ಕೇಳಿದೆ, ದಟ್ ಏನ್ ಬಜೆಟ್ ಅಲ್ಲಿ ಮಾಡ್ತಿರ್ಬಹುದು ಅಂತ. ಬಜೆಟ್ ಎಲ್ಲ ನಾವು ಮಾಡ್ತೀವಿ, ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು. ನನ್ಗೆ ಅವಾಗ ಅನ್ಸುತ್ತೆ ಎಷ್ಟು ಏನ್ ಮಾಡ್ತಿರ್ಬೋದು ಅಂತ. ಬಟ್ ಹೋಗ್ತಾ ನಾನು ಜೊತೆಗೆ ಟ್ರಾವೆಲ್ ಮಾಡ್ತಾ ನನಗೆ ಗೊತ್ತಾಯ್ತು ಈ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗ್ತಾ ಹೋಯ್ತು. ಅಂದ್ರೆ ಒಂದು ಕ್ರಿಯೇಟಿವ್ ಇಂಪ್ರೂವ್ಮೆಂಟ್, ಕ್ರಿಯೇಟಿವ್ ಇನ್ವಾಲ್ವ್ಮೆಂಟ್, ಈ ಎಲ್ಲವೂ ಗುರು ದೇಶಪಾಂಡೆ ಸರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅಂಡ್ ನಾನು ಅದನ್ನ ನೋಡ್ತಾ ಇದ್ದೀನಿ, ಈ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ಅವ್ರು ಆಗ್ತಿರುವಂತ ಎಫರ್ಟ್ಸ್
ತುಂಬಾ ನೋಡ್ತಾ ಇದ್ದೀನಿ ಅಂಡ್ ಐ ಅಪ್ರಿಶಿಯೇಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ, ಈ ಒಂದು ಸಿನಿಮಾ ನಮಗೋಸ್ಕರ ಮಾಡ್ತಿರೋದಕ್ಕೆ ಅಂಡ್ ಲಾಟ್ ಮೋರ್ ಟು ಕಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಮಹೇಶ್ ಅವರೇ.